ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಾಸ್ಟಿಕ್ ಬಾಟ್ಲಿಂದ ಪ್ಲ್ಯಾಂಟರ್ನ ಮಾಡೋದು ಅಂದರೆ ಹ್ಯಾಂಗಿಂಗ್ ಪಾಟನ್ನು ಹೇಗೆ ಮಾಡೋದು, ನೇತಾಕಲಿಕ್ಕೆಲ್ಲ ಪಾಟನ್ನು ಮಾಡ್ತೀವಲ್ಲ ಆ ರೀತಿ ಗಿಡಗಳನ್ನು ನೇತಾಕಲಿಕ್ಕೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದು ನಾನು ಆಲ್ರೆಡಿ ಮಾಡಿ ಗಿಡಗಳನ್ನು ಬೆಳೆಸಿರೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅದರೊಳಗೆ. ಇದೇ ರೀತಿ ಪಾಟನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದನ್ನು ನೋಡಿ, ಈ ಕಿಟಕಿ ಸೈಡಲ್ಲೆಲ್ಲ ಈ ರೀತಿ ಇಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಯಾವ ರೀತಿ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ನೋಡಿ, ಪ್ಲಾಸ್ಟಿಕ್ ಬಾಟ್ಲು ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಅದನ್ನು ವೇಸ್ಟ್ ಮಾಡೋ ಬದಲು ಈ ರೀತಿ ನಾವು ಪಾಟ್ಗಳನ್ನು ಮಾಡಿಕೊಂಡ್ರೆ ನಮ್ಮ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೋಬೋದು. ಗಾರ್ಡನಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಈ ಪ್ಲಾಸ್ಟಿಕ್ ಬಾಟ್ಲು. ನಾನು ಆಲ್ರೆಡಿ 3 ವಿಡಿಯೋ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ, ನೋಡಿ ಪ್ಲ್ಯಾಂಟರ್ನ ಮಾಡೋದನ್ನು. ಇವತ್ತು ಹ್ಯಾಂಗಿಂಗ್ ಪಾಟನ್ನು ಮಾಡ್ತೀನಿ. ನೋಡಿ, ಹ್ಯಾಂಗಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಈ ರೀತಿ ಒಂದು ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನಾವು ಅದನ್ನು. ತುಂಬ ವಿಧಾನದಲ್ಲಿ ನಾವು ಈ ರೀತಿ ಪ್ಲ್ಯಾಂಟರ್ನ ಮಾಡ್ಕೋಬೋದು. ಈ ರೀತಿ ವೇಸ್ಟ್ ಮಟೀರಿಯಲ್ಸಿಂದ ನಾವು ಪಾಟ್ಗಳನ್ನು ಮಾಡಿಕೊಂಡ್ರೆ ₹1 ಖರ್ಚಿಲ್ಲದೆ ನಾವು ಗಿಡಗಳನ್ನು ಬೆಳೆಸ್ಕೋಬೋದು ವೇಸ್ಟ್ ಮಟೀರಿಯಲ್ಸಿಂದ. ನೋಡಿ, ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀವು ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೂಪಾದ ಒಂದು ಏನಾದರೂ ಕತ್ರಿನ ತೊಗೊಳ್ಳಿ. ಒಂದು ಹೋಲನ್ನ ಮಾಡಿಕೊಂಡು ನಾವು ಆಮೇಲೆ ಕತ್ರಿಯಿಂದ ಕಟ್ ಮಾಡ್ಬೋದು. ನೋಡಿ, ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ನಾನು ಮಾರ್ಕನ್ನು ಮಾಡಿರೋ ಹಾಗೆ ಕಟ್ ಮಾಡ್ಕೋಬೇಕು. ನೋಡ್ತಾ ಹೋಗಿ. ತುಂಬ ವಿಧಾನದಲ್ಲಿ ಮಾಡ್ಬೋದು. ಇನ್ನು ಮುಂದೆ ಕೂಡ ನಾನು ಯಾವ್ಯಾವ ವಿಧಾನದಲ್ಲಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ತುಂಬ ಈಸಿಯಾಗಿದೆ. ಹಾಗೆ ಯಾರು ಬೇಕಾದರೂ ಇದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಅದನ್ನು. 4 ಸೈಡು ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಒಳಗಡೆ ಮಣ್ಣನ್ನು ಹಾಕಲಿಕ್ಕೆ ಬರಲಿ ಅಂತ ಈ ರೀತಿ ಕಟ್ ಮಾಡೋದು. ನೋಡಿ, ಇಲ್ಲೊಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಅಲ್ಲಿ ಹೋಲ್ ಮಾಡ್ಕೋಬೇಕು ನಾವು, ಅಲ್ಲಿ ದಾರನ ಹಾಕಬೇಕು. ಹಾಗಾಗಿ ಹೋಲ್ ಮಾಡ್ಕೋಬೇಕು. ನಾನಿಲ್ಲಿ ಗ್ಯಾಸನ್ನು ಬಿಸಿ ಮಾಡಿ ಒಂದು ಚೂಪಾದ ಏನಾದರೂ ಒಂದು ಮಳೆನ ಅಥವಾ ಏನಾದರೂ ತಗೊಂಡು ನೋಡಿ ಈ ರೀತಿ ಮಾಡಿ ಕೆಳಗಡೆನೂ ಅದು ಹೋಗಬೇಕು, ಆ ರೀತಿ ಮಾಡಬೇಕು. ಇಲ್ಲಿ ನೋಡಿ, ಕೆಳಗಡೆನೂ ಒಂದು ಹೋಲಾಗಿದೆ. ಹೀಗೆ ಮಾಡಿದಾಗ ತುಂಬ ಗಟ್ಟಿಯಾಗಿ ಬರುತ್ತೆ. ಆ ಹೋಲ್ ಅಲ್ಲಿ ಎರಡೂ ಕಡೆ ಬಂದು ಮತ್ತು ನಾವು ಕೆಳಗಡೆ ಕೂಡ ಹೋಲ್ಗಳನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಇನ್ಸರ್ಟ್ ಮಾಡಬೇಕು. ನೋಡಿ, ಕೆಳಗಡೆ ನೋಡಿ, ಅದು ಕೆಳಗಡೆವರೆಗೂ ಹೋದರೆ ಚೆನ್ನಾಗಿ ಹೋಲಾಗತ್ತೆ. ನೋಡಿ, ಇಲ್ಲೂ ತೋರಿಸ್ತಾ ಇದ್ದೀನಿ. ಈ ರೀತಿ ಹೋಲ್ಗಳನ್ನು ಮಾಡ್ಕೋಬೇಕು. ಎರಡೂ ಕಡೆ ಹೋಲ್ಗಳನ್ನು ಮಾಡ್ಕೋಬೇಕು. ಮತ್ತು ಮಧ್ಯಾಹ್ನ ನಾವು ಮಣ್ಣನ್ನು ಹಾಕ್ತೀವಲ್ಲ, ಅಲ್ಲಿ ನಾವು ಗಿಡನ ಬೆಳೆಸೋದಕ್ಕಾಗಿ ಹೋಲ್ಗಳನ್ನು ಮಾಡ್ಕೋಬೇಕು. ನಾವು ಹೆಚ್ಚಾಗಿರೋ ನೀರು ಬಸಿದು ಹೋಗಲಿ ಅಂತ ಈ ರೀತಿ ಯಾವುದೇ ಗಿಡನ ನೆಡಬೇಕಾದ್ರೂ ನಾವು ಹೋಲ್ಗಳನ್ನು ಮಾಡ್ಕೊಳ್ತೀವಲ್ಲ, ಹಾಗೆ ಹೋಲ್ಗಳನ್ನು ಮಾಡ್ಕೋಬೇಕು ಮಧ್ಯದಲ್ಲಿ ಕೂಡ. ನೋಡಿ, ಈ ರೀತಿ ಆಗಿದೆ. ನೋಡಿ, ಎಲ್ಲ ಕಡೆ ಹೋಲ್ಗಳನ್ನು ಬಂದಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈ ರೀತಿ ನಾವು ಒಂದು ವಾಯರ್ನ ಅಥವಾ ನೀವು ಒಂದು ಸೆಣಬಿನ ದಾರ ಅಂತೀವಲ್ಲ ಅದನ್ನು ತೊಗೋಬೋದು. ಯಾವುದೇ ರೀತಿ ದಾರನ ತೊಗೊಂಡು ಈ ರೀತಿ ಅದನ್ನು ಕೆಳಗಡೆಯಿಂದ ಆ ಹೋಲಲ್ಲಿ ಹಾಕ್ಕೋಬೇಕು. ಕೆಳಗಡೆ ಹೋಲಲ್ಲಿ ಹಾಕ್ಕೊಂಡು ಮೇಲ್ಗಡೆ ಹೋಲಲ್ಲೂ ಕೂಡ ಹಾಕ್ತೀನಿ. ನೋಡಿ, ಅಂದರೆ 2 ಹೋಲಲ್ಲಿ ಬಂದಾಗ ಅದು ನಾವು ಮಣ್ಣನ್ನು ಹಾಕ್ತೀವಲ್ಲ, ಭಾರ ಆಗತ್ತಲ್ಲ. ಹಾಗಾಗಿ ಕೆಳಗಡೆಯಿಂದನೇ ನಾವು ಈ ವಯರನ್ನು ಹಾಕ್ತಾ ಮೇಲ್ಗಡೆಯಿಂದನೂ ಹಾಕಬೇಕು. ನೋಡಿ, ಕೆಳಗಡೆ ಮತ್ತೊಂದು ಸೈಡಲ್ಲೂ ಮತ್ತೊಂದು ಬದಿನ ತಗೊಂಡು ಆ ದಾರದ ತುದಿನ ತಗೊಂಡು ಮತ್ತೊಂದು ಕಡೆ ಹಾಕ್ಕೊಳ್ತೀನಿ. ನೋಡಿ, ನಾವು ಕೆಳಗಡೆಯಿಂದನೇ ದಾರನ ತಗೊಂಡಾಗ ಅದು ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ 2 ಕಡೆ ಕೆಳಗಡೆಯಿಂದನೇ ದಾರ ತಗೊಂಡು
ನಾನು ಇನ್ಸರ್ಟ್ ಮಾಡ್ತೀನಿ. ಅದು ಸ್ವಲ್ಪ ಆ ವಯರು ಸ್ವಲ್ಪ ಬಿಟ್ಕೊಬಿಡತ್ತಲ್ಲ, ಈ ರೀತಿ ನಾವು ಲೈಟ್ರನ್ನ ತಗೊಂಡು ಅದನ್ನು ಈ ರೀತಿ ಸುಟ್ಟುಕೊಳ್ತೀನಿ. ಅದು ವಯರ್ ಆಗಿರೋದ್ರಿಂದ ಬಿಟ್ಕೊಬಿಡತ್ತೆ. ನೋಡಿ ಈ ರೀತಿ ಆ ಹೋಲ್ಗಳಲ್ಲಿ ಇನ್ಸರ್ಟ್ ಮಾಡ್ತೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ ಕೆಳಗಡೆಯಿಂದನೇ ತೊಗೊಬಂದಿದ್ದೀನಿ, ತುಂಬ ಬಿಗಿಯಾಗಿ ಬರುತ್ತೆ ಅಂತ. ನೋಡಿ ಕೆಲವೊಬ್ಬರು ಮೇಲ್ಗಡೆ ಮಾತ್ರ ಹಾಕ್ತಾರೆ, ಆದರೆ ಈ ರೀತಿ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲೊಂದು ಗಂಟನ್ನು ಹಾಕ್ಬಿಡ್ತೀನಿ, ಅದು ದಾರ ಆ ಕಡೆ ಈ ಕಡೆ ಆಗಬಾರ್ದು ಅಂತ. ನೋಡಿ ಈ ರೀತಿ ಆಗಿದೆ ಒಂದು ಸೈಡು. ಮತ್ತೊಂದು ಸೈಡು ಅದೇ ರೀತಿ ಹಾಕಬೇಕು. ಒಂದು ತುದಿನ ಒಂದು ಸೈಡ್ ಹಾಕಿದರೆ ಮತ್ತೊಂದು ತುದಿನ ಮತ್ತೊಂದು ಸೈಡಲ್ಲಿ ಹಾಕಿ ಕೆಳಗಡೆಯಿಂದ ಹಾಕ್ತಾ ಬರಬೇಕು. ನೋಡಿ ಇಲ್ಲಿ ಮತ್ತೊಂದು ತುದಿನ ಈ ರೀತಿ ಹಾಕಬೇಕು. ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹೇಳಿದ್ದೀನಿ ಅಂದ್ಕೊಳ್ತೀನಿ ನಾನು. ಅರ್ಥ ಆಗೋ ಹಾಗೆ ಈ ರೀತಿ ಮಾಡ್ಬೋದು. ನೋಡಿ ನಾವು ಹ್ಯಾಂಗಿಂಗ್ ಪಾಟನ್ನು ತರೋದಾದರೆ ಎಷ್ಟೊಂದು ದುಡ್ಡು ಖರ್ಚು ಮಾಡಬೇಕು. ಈ ರೀತಿ ಬಾಟ್ಲ್ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಇದಕ್ಕೆ ಪೇಂಟನ್ನು ಕೂಡ ಹಚ್ಚಿ ನೀವು ಯೂಸ್ ಮಾಡ್ಬೋದು. ಆದರೆ ಈ ರೀತಿ ಕೂಡ ನೀವು ಹಾಗೆ ಕೂಡ ಯೂಸ್ ಮಾಡಿದರೆ ಏನೂ ತೊಂದರೆ ಇಲ್ಲ, ಯಾಕಂದರೆ ಇದು ಗ್ಲಾಸ್ ಥರ ಕಾಣೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎರಡೂ ಕಡೆ ಗಂಟು ಹಾಕಿ ಮೇಲ್ಗಡೆ ಕೂಡ ಗಂಟು ಹಾಕ್ಬಿಡ್ತೀನಿ. ಸ್ವಲ್ಪ ಗಂಟು ಹಾಕ್ಕೊಂಡ್ರೆ ನೀವು ಯಾವ ರೀತಿ ಬೇಕಾದರೂ ಇದನ್ನು ಹೆಂಗೆ ಮಾಡ್ಬೋದು, ನೇತು ಹಾಕ್ಬೋದು. ನೋಡಿ ನೀವು ವಾಯರ್ನ ತೊಗೋಬೋದು, ದಾರಾನ ತೊಗೋಬೋದು. ಸ್ವಲ್ಪ ದಪ್ಪ ದಾರಾನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಲೈಟ್ರಿಂದ ಅದನ್ನು ಸುಟ್ಬಿಡ್ತೀನಿ, ಅದು ಮತ್ತೆ ದಾರ ಎತ್ಕೋಬಾರ್ದು ಅಂತ. ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಇದಕ್ಕೆ ಯಾವುದೇ ಗಿಡ ಬೇಕಾದರೂ ನೆಡ್ಬೋದು. ನೋಡಿ ಇಲ್ಲಿ ನಾನು ಗಿಡನ ನೆಟ್ಟು ತೋರಿಸ್ತೀನಿ. ಸ್ವಲ್ಪ ಕೆಳಗಡೆಯಿಂದ ತೆಂಗಿನ ನಾರನ್ನು ಹಾಕ್ಕೊಂಡು ಇದಕ್ಕೆ ಲೈಟ್ ವೇಟ್ ಆಗಿರೋ ಪಾಟಿಂಗ್ ಮಿಕ್ಸ್ನೇ ತೊಗೋಬೇಕು. ಮತ್ತು ಇದಕ್ಕೆ ನೀವು ಕೋಕೋಪೀಟನ್ನ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೋಕೋಪೀಟು ಮತ್ತು ಮರಳು ಮಣ್ಣನ್ನು ತೊಗೊಂಡು ಗೊಬ್ಬರನ ತೊಗೊಂಡ್ರೆ ಸ್ವಲ್ಪ ಲೈಟ್ ವೇಟ್ ಆಗಿರಲಿ. ನಾವು ನೇತು ಹಾಕ್ತೀವಲ್ಲ, ಹಾಗಾಗಿ ತುಂಬ ಭಾರ ಆಗೋದು ಬೇಡ. ನೋಡಿ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋದನ್ನು ಹಾಕ್ತೀನಿ. ತುಂಬ ಮಣ್ಣು ಹಿಡಿಯುತ್ತೆ ಇದರೊಳಗೆ. ಇದು 2 ಲೀಟ್ರ್ ಬಾಟ್ಲು ನೋಡಿ, ಹಾಗಾಗಿ ಇದರೊಳಗೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು, ತುಂಬ ಮಣ್ಣು ಹಿಡಿಯುತ್ತೆ. ನೀವು ಇದಕ್ಕೆ ಮತ್ತೆ ಮಧ್ಯ ಮಧ್ಯ ತೆಂಗಿನ ನಾರನ್ನು ಬೇಕಾದರೂ ಸ್ವಲ್ಪ ಯೂಸ್ ಮಾಡ್ಬೋದು. ನೋಡಿ ಈ ಗಿಡನ ನೆಡ್ತೀನಿ. ಇದು ಟ್ರಯಾಂಗಲ್ ಹಾರ್ಟ್ ಅಂತ ಹೇಳ್ತೀವಲ್ಲ ಅದು. ಇದಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆಲ್ರೆಡಿ ನಾನು ವೀಡಿಯೋಸ್ನ ನೋಡಿದರೆ ಅಲ್ಲಿ ಮೇಲ್ಗಡೆ ನಾನು ನೇತಾಕಿರೋ ಗಿಡಗಳು ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಯಾವ ಪಾಟು ಅಂತಲೇ ಗೊತ್ತಾಗಲ್ಲ, ಹಾಗೆ ತುಂಬಿಕೊಳ್ಳುತ್ತೆ. ಆಗ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ ಈ ರೀತಿ ನೀವು ಯಾವುದೇ ಗಿಡನ ಬೇಕಾದರೂ ಇದರೊಳಗೆ ನೆಟ್ಟು ಹ್ಯಾಂಗ್ ಮಾಡ್ಬೋದು, ನೇತು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನೂ ತುಂಬ ವಿಧಾನದಲ್ಲಿ ಮಾಡ್ಬೋದು, ಅದನ್ನೆಲ್ಲ ನಾನು ಮಾಡಿ ತೋರಿಸ್ತೀನಿ. ನೋಡಿ ನೀರನ್ನು ಹಾಕಬೇಕು. ಇದಕ್ಕೆ ನೀರನ್ನು ಹಾಕಿ 2 ದಿವಸ ನೆರಳಲ್ಲಿಟ್ಟು ಆಮೇಲೆ ಬಿಸಿಲು ಬರೋ ಈ ಹ್ಯಾಂಗಿಂಗ್ ಪಾಟಿಗೆಲ್ಲ, ಹ್ಯಾಂಗಿಂಗ್ ಪ್ಲ್ಯಾಂಟಿಗೆಲ್ಲ ತುಂಬ ಬಿಸಿಲು ಬೇಕಾಗಲ್ಲ, ಸ್ವಲ್ಪ ನೆರಳಲ್ಲೇ ಇಡಬೇಕು, ಆಗ ಮಾತ್ರ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನೇತಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.